ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬಳ್ಳಾರಿ ಬಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವು ಆಗ್ತಿದೆ. ಗ್ಯಾರಂಟಿ ಉಚಿತ ಖಚಿತ ಗೊತ್ತು, ಆದರೆ ಬಡ ಬಾಣಂತಿಯರ ಸಾವು ಉಚಿತ ಖಚಿತ ಆಗ್ತಿದೆ. ಹಾಗಾದರೆ ಈ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಜೀವಂತವಾಗಿದೆಯಾ? ಈ ರಾಜ್ಯದಲ್ಲಿ ಬಡವರಿಗೆ ಅವರ ಜೀವಕ್ಕೆ ಬೆಲೆ ಇಲ್ವಾ? ಈ ವಿಚಾರನೂ ಚರ್ಚೆ ಮಾಡ್ತೀವಿ. ಜಾರಿ ನಿರ್ದೇಶನಾಲಯ ಎಂಬ ಒಂದು ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆಗೆ ಒಂದು ಪತ್ರವನ್ನು ಬರೀತಾರೆ, ಸುದೀರ್ಘವಾದ ಪತ್ರವನ್ನು ಬರೀತಾರೆ. ನಾವು ಈ ರೀತಿ ಅಬ್ಸರ್ವೇಷನ್ ಮಾಡಿದ್ವಿ, ನೀವು ಕೂಡ ಇದನ್ನು ಬಳಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಸಾಂವಿಧಾನಿಕ ಸಂಸ್ಥೆಗೆ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇದು ಮೊದಲ ಬಾರಿ ಅಂತ ಕೂಡ ಹೇಳಲಾಗ್ತಿದೆ. ಇದು ಎಲ್ಲೊಂದು ಕಡೆ ಇಡಿ ದುರ್ಬಳಕೆ ಆಗ್ತಿದೆ ಅನ್ನೋ ಮುಖಾಂತರ ಗಂಭೀರ ಆರೋಪ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಪತ್ರದ ಜೊತೆಗೆ ಮಾಧ್ಯಮಕ್ಕೂ ಕೂಡ ಅದನ್ನು ಲೀಕ್ ಮಾಡುತ್ತೆ. ಆ ಮುಖಾಂತರ ಎಲ್ಲೊಂದು ಕಡೆ ಈ ರಾಜ್ಯದಲ್ಲಿ ಇಡಿ ರಾಜಕೀಯ ಮಾಡಲಿಕ್ಕೆ ಹೊರಟಿದೆಯಾ? ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರವನ್ನು ಎಲ್ಲೊಂದು ಕಡೆ ಅಪೋಷನ್ ತೆಗೆದುಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದೆ ಅಂತೇಳಿ ಚರ್ಚೆಗಳು ಆಗ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಇನ್ನೂ ಅನೇಕ ವಿಚಾರದವೆ. ನಾವು ಯತ್ನಾಳ್ ಮತ್ತು ವಿಜೇಂದ್ರ ಅವರ ಆಂತರಿಕ ಕಿತ್ತಾಟ, ಕಚ್ಚಾಟ, ಶೀತಲ ಸಮರದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೀವಿ. ನಾವು ಆರಂಭದಲ್ಲಿ ಈಗ ಬಳ್ಳಾರಿ ಬಿಮ್ಸ್ದು ನಾವು ಮಾತನಾಡ್ತಿದ್ವಿ. ಬಳ್ಳಾರಿ ಬಿಮ್ಸ್ನಲ್ಲಿ 6 ಜನ ಗರ್ಭಿಣಿಯರು, ಬಾಣಂತಿಯರು ಸಾವಾಗ್ತಿದ್ದಾರೆ. ಸರ್ಕಾರ ಈಗಾಗಲೇ ನವೆಂಬರ್ 26ನೇ ತಾರೀಕು ಮುಖ್ಯಮಂತ್ರಿ ಸುದೀರ್ಘವಾಗಿ ಮೀಟಿಂಗನ್ನು ಮಾಡ್ತಾರೆ. ಯಾವುದೋ ಗ್ಲೂಕೋಸ್ ಸಮಸ್ಯೆ ಅಂತ ಹೇಳ್ತಾರೆ, ಇನ್ನೊಂದು ಬೇರೆ ಬೇರೆ ಸಮಸ್ಯೆ ಅಂತ ಹೇಳ್ತಾರೆ. ಅಂದರೆ ಬಡ ಹೆಣ್ಣು ಮಕ್ಕಳ ಬಾಣಂತಿಯರ ಸಾವು ಈ ಸರ್ಕಾರದಲ್ಲಿ ಉಚಿತ ಖಚಿತ ಗ್ಯಾರಂಟಿನಾ? ಈ ಸರ್ಕಾರದಲ್ಲಿ ಏನು ಅಂತಂದರೆ ಬಾಣಂತಿಯರ ಬದುಕು ಖಾಲಿ ಖಾಲಿ, ಮತ್ತು ದಿನೇಶ್ ಗುಂಡೂರಾವ್ ಅವ್ರ ಜಾಬ್ ಮಾತ್ರ ಜಾಲಿ ಜಾಲಿ. ಇನ್ನೂ ಒಂದ್ಸತಿ ಹೇಳ್ತೇನೆ, ಬಾಣಂತಿಯರ ಬದುಕು ಖಾಲಿ ಖಾಲಿ, ದಿನೇಶ್ ಗುಂಡೂರಾವ್ ಅವರ ಜಾಬ್ ಮಾತ್ರ. ನೋಡಿ, ಇದು ಅತ್ಯಂತ ಗಂಭೀರವಾದಂಥ ವಿಚಾರ. 8 ಐಟಮ್ಸ್ ಅಂದರೆ ಈ ಔಷಧಾಲಯಗಳು ತೆಗೆದುಕೊಬೇಕಾದಾಗ 8 ಐಟಮ್ಸ್ಗೆ ನಮಗೆ ಜುಲೈಯಲ್ಲೇ ಫೈಲ್ ಸಿಕ್ಕಿತ್ತು. ನಾವು ಹೇಳಿದ್ವಿ ಎಕ್ಸ್ಪೈರ್ ಆಗಿರ್ತಕ್ಕಂತಹ ಐಟಮ್ಸು ಮತ್ತು ಯಾವುದು ಮನುಷ್ಯರ ಉಪಯೋಗಕ್ಕೆ ಯೋಗ್ಯವಲ್ಲ, ಪ್ರಾಣಿಗಳು ಉಪಯೋಗ ಆಗ್ತಕ್ಕಂತಹ ಟ್ಯಾಬ್ಲೆಟ್ಸ್ನೂ ಸಹ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಆವತ್ತೇ ಸದನದಲ್ಲಿ ಮಾತಾಡ್ತಾರೆ. ಮತ್ತು ಗ್ಲೌಸ್ ಪರ್ಚೇಸಿಂಗಲ್ಲಿರ್ಬೋದು, ಮತ್ತು ಚೂವಬಲ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸಲ್ಲಿರಬಹುದು, ಮತ್ತು ಸ್ಯಾನಿಟರಿ ಪ್ಯಾಡಲ್ಲಿರ್ಬೋದು, ಈ ಥರ 8 ಐಟಮ್ಸ್ನಲ್ಲಿ ಸ್ಕ್ಯಾಮ್ ಮಾಡಿರ್ತಕ್ಕಂಥದ್ದು ದಿನೇಶ್ ಗುಂಡೂರಾವ್ ಅವರು. ಅದರಿಂದಾಗಿ ಇವರು ಮೊದಲಿಗೆ ರಾಜೀನಾಮೆಯನ್ನು ಕೊಡಬೇಕು. ಯಾವುದೇ ಸರ್ಕಾರ ಇರಲಿ, ಆರೋಗ್ಯ ಇಲಾಖೆ ಅತ್ಯಂತ ಸ್ಕ್ಯಾಮ್ ಆಗ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟವರು ಮತ್ತು ಖಾಸಗಿ ಮೆಡಿಸನ್ ಮಾಫಿಯಾ ಇದೆಯಲ್ಲ, ಇವೆಲ್ಲ ಒಟ್ಟಾಗಿ ಈ ಒಂದು ಇದರಲ್ಲಿ ಕರ್ನಾಟಕದಲ್ಲಿ ಏನು ಅಂತಂದ್ರೆ ಇನ್ಸ್ಪೆಸಿಫಿಕ್ಕು ಎಕ್ಸ್ಪೈರ್ ಆಗಿರ್ತದ್ದು ಮತ್ತು ಬ್ಲ್ಯಾಕ್ ಡೇಟೆಡ್ ಆಗಿರ್ತಕ್ಕಂತಹದ್ದು, ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂತಹದ್ದು, ಇಂತಹ ಕಂಪನಿಗಳಿಗೆ ಮತ್ತೆ ಟೆಂಡರ್ ಕೊಡ್ತಿರ್ತಕ್ಕಂಥದ್ದು ಸರಿ ಹೋಗೋದಿಲ್ಲ. ಆ ಬ್ಲ್ಯಾಕ್ ಲಿಸ್ಟ್ ಆಗಿರೋದು ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಬ್ಲ್ಯಾಕ್ ಲಿಸ್ಟ್ ಮಾಡಿದೆ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಆ ಕಂಪನಿನ ಬ್ಲ್ಯಾಕ್ ಲಿಸ್ಟ್ ಮಾಡಿದೆ. ಆದರೂ ಸಹ ಅವರಿಂದಾನೇ ಪರ್ಚೇಸ್ ಮಾಡ್ತಕ್ಕಂಥ ಕೆಲಸ ಕರ್ನಾಟಕದಲ್ಲಿ ಆರೋಗ್ಯ ಸಚಿವರು ಮಾಡ್ತಾರೆ. ಇದು ಎಲ್ಲದಕ್ಕಿಂತ ಪ್ರಮುಖವಾಗಿ ಅನೇಕ ವಿಚಾರಗಳನ್ನು ಮಂಡನೆ ಮಾಡಿದ್ರು, ಸದನದಲ್ಲಿ ಉತ್ತರ ಕೊಡಲಿಲ್ಲ. ಏನಂತಂದರೆ ಬೈ ಲೇಬಲ್ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆ ಕಂಪನಿಗೆ ಇವತ್ತಿಗೂ ಸಹ ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಆಕ್ಷನ್ ತೆಗೆದುಕೊಂಡಿಲ್ಲ ಆ ಕಂಪನಿ ಮೇಲೆ. ಆರೋಗ್ಯ ಸಚಿವರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ತಮ್ಮ ಲೂಟ್ ಮಾಡಿರ್ತಕ್ಕಂತಹ ಕೆಲಸದಿಂದಾಗಿ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಿರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಅತ್ಯಂತ ಪ್ರಮುಖವಾದಂತ 111 ಒಂದೇ ಹಾಸ್ಪಿಟಲ್ ಅಲ್ಲಿ ನವಜಾತ ಶಿಶುಗಳು ಸತ್ತಿದ್ದಾರೆ, 24 ಇನ್ನೊಂದು ಹಾಸ್ಪಿಟಲ್ ಸತ್ತಿದ್ದಾರೆ. ಈಗ ಟೋಟಲಿ 140 ಕುಟುಂಬ, 145 ಕುಟುಂಬ ಇವತ್ತು ಅನಾಥವಾಗಿದೆ ಕರ್ನಾಟಕದಲ್ಲಿ. ಇಂಥ ಕುಟುಂಬಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು. ಇವತ್ತಿಗೂ ಸಹ ಆಸ್ ಆಫ್ ಟುಡೇ ವೆನ್ ವಿ ಆರ್ ಟಾಕಿಂಗ್, ದಿನೇಶ್ ಗುಂಡೂರಾವ್ ಇರ್ಬೋದು, ಅಥವಾ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿದ್ದ ಜಮೀರ್ ಅಹಮದ್ ಇರ್ಬೋದು, ಅಥವಾ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದ ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರೂ ಸಹ ಒಬ್ರು ಸಹ ಹಾಸ್ಪಿಟಲ್ ವಿಸಿಟ್ ಮಾಡಿಲ್ಲ. ಅಂದ್ರೆ ಜನಗಳು ನೋವು ಇವ್ರಿಗೆ ಖಾಲಿ ಖಾಲಿ, ಮತ್ತು ಇವ್ರ ಬದುಕು ಮಾತ್ರ ಜಾಲಿ ಜಾಲಿ. ಇಂಥ ಬೇಜವಾಬ್ದಾರಿ ಸಚಿವರು ಇದಾರ್ರಿ, ಇಂಥ ಬೇಜವಾಬ್ದಾರಿ ಆರೋಗ್ಯ ಇಲಾಖೆ ಇದೆ. ನಿಮಗೆ ಬಡವರ ಸಾವಿನ ಬಗ್ಗೆ ಕರುಣೆ ಇಲ್ಲ, ನೀವು ನಿಷ್ಕರುಣಿಗಳು. ಅವೆಲ್ಲ ನಿಷ್ಕರ್ಣಿಗಳು, ಅವ್ರ ನಿಷ್ಕರ್ಣಿ. ಆನ್ಸರ್ ಮಾಡಿ ಪ್ಲೀಸ್. ಸೂರ್ಯ ಮುಕುಂದ್ ರಾಜ್ರವರೇ ಆನ್ಸರ್ ಮಾಡಿ.
ಬಾಣಂತಿಯರ ಸಾವಿನ ಬಗ್ಗೆ ಆನ್ಸರ್ ಮಾಡಿ. ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರ್ರಿ. ಬಡವರ ಮನೆ ಹೆಣ್ಮಕ್ಳು ಸಾಯ್ತಿರಲ್ಲ, ಆನ್ಸರ್ ಮಾಡಿ. ಬಡವರ ಮಕ್ಳು ಸಾಯ್ತಿರಲ್ಲ, ಆನ್ಸರ್ ಮಾಡಿ. ಎಲ್ಲ ಹೆಣ್ಮಕ್ಳು ಅಪ್ರೂವ್ ಮಾಡಿರ್ತಕ್ಕಂಥದ್ದೇ ಕೇಂದ್ರದವರು. ಯಾಕಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಲ್ಯಾಬ್ ಅದನ್ನ ಬ್ಯಾನ್ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಲ್ಯಾಬ್ ಅದನ್ನ ಅಪ್ರೂವ್ ಮಾಡಿದ್ದಾರೆ. ಈ ಕಂಪನಿನೂ ಸಹ ಕೋಲ್ಕತ್ತಾದಲ್ಲಿ ಇರೋದು. ಬಾಂಗ್ಲಾ ಇದು ಕಂಪನಿ ಅಲ್ಲ ನೀವೇನ್ ಮಾಡಿ ಕತ್ತ ಕಾಯ್ತಿದ್ರೇನ್ರಿ? ಅವ್ರು ಅಲ್ಲಾಗ್ಲೇ ನೀವ್ ಇದ್ ಮಾಡ್ರಿ. ಏನ್ ಬ್ಯಾನ್ ಮಾಡಿದಿರಾ? ಸತ್ತೋದ್ರಲ್ರಿ, ಜೀವ ವಾಪಸ್ ಕೊಡ್ತೀರೇನ್ರಿ? ಬಾಯಿ ಬಂದಾಗ ಮಾತಾಡ್ತೀರಾ? ಟೆಲ್ ಮಿ ನಿಮ್ಮ ಆರೋಗ್ಯ ಇಲಾಖೆ ಬಗ್ಗೆ ಹೇಳಿ. ನೋಡಿ, ಖಾಲಿ ಖಾಲಿ ಜಾಲಿ ಜಾಲಿ ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಜಾಲಿ ಜಾಲಿ ಆಗಿದೆ. ಯಾಕೆ ಅಂದ್ರೆ ಇವರು ಇಡೀ ದೇಶದ ಎಲ್ಲ ಇದಕ್ಕೂ ಸಪ್ಲೈ ಕೊಡ್ತಾರೆ ಅಂತ ಡ್ರಗ್ಸ್ ನ ಅವರ ಪ್ರಯೋಗಾಲಯದಲ್ಲಿ ವೆರಿಫೈ ಮಾಡ್ಬಿಟ್ಟು ಕಳಿಸ್ಬೇಕಾಗಿತ್ತು. ಇವ್ರು ವೆರಿಫೈ ಮಾಡಿ ಕಳ್ಸಿದಾರ? ಹಾಗಾದ್ರೆ ಯಾರು ಹೊಣೆ ಇದಕ್ಕೆ? ಈ ಸಾವಿಗೆ ಯಾರು ಹೊಣೆ? ಕೇಂದ್ರ ಸರ್ಕಾರ ಈ ಬ್ಯಾಚ್ ಗಳನ್ನ ಅಪ್ರೂವಲ್ ಮಾಡಿ ಕಳ್ಸಿರೋಂಥದ್ದು. ನಮ್ಮ ಲ್ಯಾಬ್ ಅಲ್ಲಿ ಟೆಸ್ಟಿಂಗ್ ಮಾಡಿ ನಾವು ಬ್ಲಾಕ್ ಲಿಸ್ಟ್ ಹಾಕಿದೀವಿ. ಇವತ್ತು ಉತ್ತರ ಪ್ರದೇಶದಲ್ಲಿ 250 ಜನ ನವಜಾತ ಶಿಶುಗಳು ಮಕ್ಕಳು ಸತ್ತೋದ್ವು. 250 ನವಜಾತ ಶಿಶುಗಳು ಸತ್ತೋದ್ವು. ಆ ಕುಟುಂಬಗಳಿಗೆ ಇವ್ರು ಏನಾದ್ರು ಮಾತಾಡಿದಾರ? ಮಣಿಪುರದಲ್ಲಿ ಏನೇನಾಗ್ತಾ ಇದೆ ಹೋಗಿ ಮಾತಾಡಿದಾರ? ಇವತ್ತು ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಈ ರೀತಿಯಾಗಿರುವಂತದ್ದು. ಆ ಬಾಣಂತಿಯರ ಸಾವಿಗೆ ನೇರವಾದ ಹೊಣೆ ಇವರ ಸುಧಾಕರ್ ಮಾಡಿರುವಂತ ಜಾಲಿಯಿಂದ ನೋಡಿರೋದು. ಇವತ್ತು ಕೊರೋನಾ ಟೈಮ್ ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಜನರ ಬದುಕು ಖಾಲಿ ಆದ್ರೆ ಬಿಜೆಪಿ ನಾಯಕರ ಜೋಬು ಜಾಲಿ ಅದಕ್ಕೆ ಏನ್ ಆನ್ಸರ್ ಮಾಡ್ತಾರೆ ಕೇಳಿ. ನಾನು JDS ಮಾತಾಡ್ಸಿ ಬರ್ತೀನಿ. ನಾನು ನಮಸ್ತೆ ಗೌಡ್ರೆ. ಬಾಣಂತಿಯರ ಸಾವಿನ ಬಗ್ಗೆ ಗೊತ್ತಲ್ವಾ? ಬಾಣಂತಿಯರ ಸಾವಿನ ಬಗ್ಗೆ, ನವಜಾತ ಶಿಶುಗಳ ಸಾವಿನ ಬಗ್ಗೆ ಅಶೋಕ್ ಗೌಡ್ರು ಹೇಳಿದ್ರು. ಬಿಜೆಪಿ ಅಶೋಕ್ ಗೌಡ್ರು ಹೇಳಿದ್ರು, ಬ್ಯಾನ್ ಆಗಿರ್ತಕ್ಕಂಥ ಔಷಧಿಗಳನ್ನ ಗ್ಲೂಕೋಸ್ ಕೊಟ್ಟವ್ರನ್ನ ಸಾಯಿಸ್ತಿದ್ದಾರೆ, ಬಡವ್ರ ಜೀವಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ತಿದ್ದಾರೆ ಆ ಬ್ಯಾನ್ ಆಗಿರ್ತಕ್ಕಂಥ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಅಪ್ರೂವಲ್ ಮಾಡಿ ಕಳಿಸಿದೆ, ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಇದ್ದಾರೆ. ಹಾಗಾದ್ರೆ ಇದರ ಹೊಣೆಯನ್ನ ಯಾರು ಹೊರಬೇಕು? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ, ಆರೋಗ್ಯ ಸಚಿವರ, ಆರೋಗ್ಯ ಇಲಾಖೆನ, ಮುಖ್ಯಮಂತ್ರಿಗಳ? ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ನಿರ್ಲಕ್ಷ್ಯ ನೋಡಿ. ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಆ ಕಡೆ ಹೋಗೇ ಇಲ್ಲ. ಒಬ್ಬರನ್ನು ಕೂಡ ಒಂದು ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಇಲ್ಲಿ ಅವರೇ ಶಕ್ತಿ ಪ್ರದರ್ಶನ ಮಾಡಿಕೊಂಡು ಆ ಖುಷಿಯಲ್ಲಿದ್ದಾರೆ. ನಮಗದು ಬೇಕಾಗಿಲ್ಲ. ಇವತ್ತು ಹೇಳ್ಬೇಕಂದ್ರೆ ಬರೀ ಬಾಣಂತಿಯರ ಜೊತೆಗೆ ನವಜಾತ ಶಿಶುಗಳು ಕೂಡ, ಆಗಿನ ರೈತರು ಕೂಡ 1400 ಚಿಲ್ಲರೆ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವ ರೈತರ ಮನೆಗೂ ಕೂಡ ಈ ಸರ್ಕಾರ ಹೇಳ್ತಾ ಇದ್ದೀನಿ. ಬಳ್ಳಾರಿ ಬಿಮ್ಸ್ ಪ್ರಕರಣಕ್ಕೆ ಯಾರು ಹೊಣೆ? ಅಶೋಕ್ ಗೌಡ್ರು ಹೇಳಿದ್ರು, ನೇರವಾಗಿ ಆರೋಗ್ಯ ಸಚಿವರ ಬಗ್ಗೆ ಆರೋಪವನ್ನು ಮಾಡಿದ್ರು. ರಾಜ್ಯ ಸರ್ಕಾರವೇ ಹೊಣೆ. ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೊಣೆ. ಇದಕ್ಕೆ ಮುಖ್ಯಮಂತ್ರಿ ಅವರು ಕೂಡ ಹೊಣೆ ಇರ್ತದೆ. ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಹೇಳ್ತಾ ನೋಟಿಸ್ ಕೊಟ್ಟಿದೀವಿ ಅಂತೇಳಿ. ಆದ್ರೆ ಸ್ವಾಮಿ, ಮನೆಗಳಿಗೆ ಹೋಗಿ ನೀವು ಯಾರಾದ್ರೂ ಸಾಂತ್ವನ ಹೇಳಿದ್ರ ಏನಾಗ್ತದೆ? ಒಬ್ರು ಬಾಣಂತಿಯರ್ ಗೋಳ್ ಕೇಳಿದ್ರ ಅಂದ್ರೆ ನಿಮ್ಮ ಇದು ಯಾವ ರೀತಿ ಇದೆ ಅಂತಕ್ಕಂಥದ್ದು ಜನಗಳಿಗೆ ಅರ್ಥ ಆಗ್ತದೆ. ಒಂದು ನೀವು ಅರ್ಥ ಮಾಡ್ಕೋಬೇಕು. ಒಂದು ಮನೆಯಲ್ಲಿ ಒಂದು ಬಾಣಂತಿ ಒಂದು ಜೀವ ಹೋಯ್ತಂತಂದ್ರೆ ಎಷ್ಟು ಆಕ್ರಂದನ ರೋದನ ಇರುತ್ತೆ ಅಂತಕ್ಕಂಥದ್ದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದುವರೆಗೂ ನೀವು ಹೋಗಿ ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತಂದ್ರೆ ಅರ್ಥ ಇದೆಯಾ? ಜಮೀರ್ ಅಹಮದ್ ಇರ್ಬೋದು. ನ್ಯೂಸ್ 18 ಕನ್ನಡ ಬಿಮ್ಸ್ ಹಗರಣ, ಬಿಮ್ಸ್ ಬಾಣಂತಿಯರ ಸಾವನ್ನ ಬಯಲು ಮಾಡಿದ್ದು, ಆರೋಗ್ಯ ಇಲಾಖೆಯ ಭ್ರಷ್ಟಾಚಾರವನ್ನು ಬಯಲು ಮಾಡಿದಂತೂ ನ್ಯೂಸ್ 18 ಕನ್ನಡ. ನಾವು ಬಿಮ್ಸ್ ನಲ್ಲಿ ಆಗ್ತಿರ್ತಕ್ಕಂಥ ಬಾಣಂತಿಯರ ಸಾವಿನ ಬಗ್ಗೆ ನಿರಂತರವಾಗಿ ವರದಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಎಲ್ಲರೂ ಎಚ್ಚೆತ್ಕೊಂಡ್ರು. ಇವತ್ತು 6 ಜನ ಸತ್ತೋಗಿದ್ದಾರೆ, ನವಜಾತ ಶಿಶುಗಳು ಸತ್ತೋಗಿದ್ದಾರೆ. ಯಾರು ಹೊಣೆ ಸ್ವಾಮಿ? ಇಲ್ಲಿ ಯಾರು ಜವಾಬ್ದಾರಿ ಅಂತ ಹೇಳಿದ್ರೆ ನಿನ್ ಮೇಲೆ ನಾನು, ನನ್ನ ಮೇಲೆ ನೀನು ಅಂತ ಹೇಳ್ತಾ ಇದಾರೆ. ಇದು ಈ ಎಲ್ಲಾ ರಾಜಕೀಯ ಪಕ್ಷಗಳು ಹೊಣೆಗಾರಿಕೆನ ಹೊರಬೇಕಾಗ್ತದೆ. ಒಂದ್ ಕಡೆ ಆಮ್ ಆದ್ಮಿ ಪಕ್ಷ ಇಲ್ಲ, ನಾವು ಅದ್ರಲ್ಲಿ ಒಳಗಾಗಿದ್ರೆ, ನಮ್ಮ ಆಡಳಿತದಲ್ಲಿ ಒಳಗಾಗಿದ್ರೆ ಅದು ನಮ್ದೇ ತಪ್ಪು. ಒಂದ್ ನಿಮಿಷ ಆಯ್ತು, ನೀವು ಮಾತಾಡಿದ್ರಲ್ಲ, ಇರಿ ಒಂದ್ ನಿಮಿಷ ಸಮಾಧಾನ ಮಾಡಿ. ಇವತ್ತು ಕೇಳಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನು ಮಾತಾಡಿದ್ಮೇಲೆ ಕೇಳಿ, ಒಂದ್ ನಿಮಿಷ ಕೇಳಿ. ಇವತ್ತು ಒಂದ್ ಕಡೆ ಡ್ರಗ್ ಕಂಟ್ರೋಲರ್ 2 ಕಡೆ ಬರ್ತಾರೆ. ಒಂದು ಕೇಂದ್ರ ಸರ್ಕಾರದಿಂದ ಅಂತ ಮೆಡಿಸನ್ ಅನ್ನ ಬಿಡಬೇಕಾದ್ರೆ ಅವ್ರೇನ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ರಾಜ್ಯ ಸರ್ಕಾರದ ಅಂಡರಲ್ಲಿ ಡ್ರಗ್ ಕಂಟ್ರೋಲರ್ ಬರ್ತಾರೆ. ಮತ್ತೆ ಡ್ರಗ್ ಕಂಟ್ರೋಲರ್ ಇಲ್ಲಿನವರು ಸ್ವಲ್ಪ ಜಾಗರೂಕರಾಗಿ ಇದು ಬಳಸಲು ಯೋಗ್ಯ ಇಲ್ಲ ಅಂತಕ್ಕಂಥ ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗೊತ್ತಾಗಬೇಕು, ಯಾರು ಲಾಬಿ ಮಾಡಿದ್ರು, ಯಾರು ಲಾಬಿಯನ್ನ ಮಾಡಿ ಈ ಒಂದು ಪಶ್ಚಿಮ ಬಂಗಾಳದ ಕಂಪನಿಯನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿ. ಖಾಸಗಿ ಮೆಡಿಸಿನ್ ಕಂಪನಿಗಳ ಲಾಬಿನ ಇದು ನಿಜವಾಗ್ಲೂ ಇವತ್ತು ಯಾರು ಹಣ ತಗೊಂಡಿದ್ದಾರೆ? ಮುಖ್ಯವಾಗಿ ನೋಡಿ, ಇವತ್ತು ಕನ್ನಡಿಗರು ನಾವು ಗಮನಿಸಬೇಕಾಗ್ತದೆ. ರಾಜಕೀಯ ಅಂತ ಹೇಳಿದ್ರೆ ಬೇರೆ ಎಲ್ಲಾದ್ರಲ್ಲೂ ಲಾಬಿ ಇದೆ. ನೀವು ಲಾಬಿ ಎಲ್ಲಾದ್ರೂ ಮಾಡಿ,
ಆದ್ರೆ ಜನರ ಜೀವಕ್ಕೆ ಬಂದ್ಬಿಟ್ಟು ಕೊಡ್ತಕ್ಕಂಥ ಮೆಡಿಸನ್ ಅಲ್ಲಿ ನಿಮ್ಮ ಲಂಚದ ಹಣವನ್ನ ಮಾಡ್ತಿರಲ್ಲ, ಅಂತ ಲಾಬಿಗೆ ಯಾವುದೇ ಪಕ್ಷಗಳು ಒಳಗಾಗಬಾರ್ದು. ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಒಂದು ಉತ್ತಮ ಶಿಕ್ಷಣ, ಒಂದು ಆರೋಗ್ಯ. ಆದ್ರೆ ಆರೋಗ್ಯದ ವ್ಯವಸ್ಥೆಯಲ್ಲಿ ನೀವು ಬಡವರು ಕೊಡೋ ಮೆಡಿಸನ್ ಒಳಗಡೆ ಲಂಚದ ಕಾಸನ್ನ ಮುಟ್ಟುತ್ತೀರಾ ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬ ಕನ್ನಡಿಗನು, ಭಾರತೀಯರು ಯೋಚನೆ ಮಾಡ್ತಾರೆ. ಕೋವಿಡ್ ಕಾಸು? ಕೋವಿಡ್ ಸೇರ್ಸಿ ಹೇಳ್ತಾ ಇರೋದು. ಅವ್ರು ಇವತ್ತು ಜಾಲಿ ಕೋವಿಡ್ ಅಲ್ಲಿ ಖಾಲಿ ಮಾಡಿದ್ರು ಕರ್ನಾಟಕನ. ಬಿಜೆಪಿನವ್ರಿಗೆ ನೈತಿಕತೆ ಇಲ್ಲ. ಅವ್ರು ಏನಂದ್ರೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಬಿಜೆಪಿನವ್ರು ಯಾವತ್ತೂ ಒಪ್ಕೊಳ್ಳಲ್ಲ. ಅವ್ರ ತಪ್ಪುಗಳನ್ನ ಅವ್ರು ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ, ಅವ್ರು ತಿದ್ಕೊಳ್ಳೋದಿಲ್ಲ. ಕೋವಿಡ್ ಟೈಮಲ್ಲಿ ಯಾರಿಗೆ ಖಾಲಿ ಮಾಡಿದ್ರು? ಕರ್ನಾಟಕನೇ ಖಾಲಿ ಮಾಡಿದ್ರು, ಜನಸಾಮಾನ್ಯನ ಖಾಲಿ ಮಾಡಿದ್ರು, ಆರೋಗ್ಯ ಇಲಾಖೆನೇ ಖಾಲಿ. ಸುಧಾಕರ್ ಜಾಲಿ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಖಾಲಿ.